ಕೊನೆಯ ಸುದ್ದಿ ಮಧ್ಯಪ್ರಾಚ್ಯದ ಯುದ್ಧ. ಕಡೆಗೂ ಡೊನಾಲ್ಡ್ ಟ್ರಂಪ್ ಒಂದು ಸಿಹಿ ಸುದ್ದಿ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಏನು ಅಂತ ಹೇಳಿದರೆ, ಇದೀಗ ಪ್ರಾಜೆಕ್ಟ್ ಫ್ರೀಡಮ್ಗೆ ವಿರಾಮವನ್ನು ಹೇಳ್ತೀನಿ ಅಂತ. ಏನಿದು ಪ್ರಾಜೆಕ್ಟ್ ಫ್ರೀಡಮ್? ಯಾವ ವಾಣಿಜ್ಯ ಹಡಗುಗಳನ್ನು IRGC ಹಾರ್ಮುಜ್ನಲ್ಲಿ ಹೊಡೆದು ಉರುಳಿಸ್ತಾ ಇತ್ತು ಅವುಗಳಿಗೆ ರಕ್ಷಣೆ ಕೊಡ್ತೀವಿ, ನಾವು ಇರಾನ್ ವಿರುದ್ಧ ಪ್ರತೀಕಾರ ತೆಗೆದುಕೊಳ್ತೀವಿ ಅಂತ ಪ್ರಾಜೆಕ್ಟ್ ಫ್ರೀಡಮ್ ಅನ್ನು ಶುರು ಮಾಡಿದ್ದಂತಹ ಡೊನಾಲ್ಡ್ ಟ್ರಂಪ್ ಇದೀಗ ಅದಕ್ಕೆ ಅಂತಿಮ ಮುದ್ರೆಯನ್ನು ಒತ್ತೋದಕ್ಕೆ ಒಪ್ಪಿಕೊಂಡಿದ್ದಾರೆ. ಹಾಗಾದರೆ ಇಡೀ ವಿಶ್ವಕ್ಕೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಏನು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ? ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋದಾದರೆ, ಹಾರ್ಮುಜ್ನಲ್ಲಿ ಅಮೆರಿಕ ನೌಕಾ ದಿಗ್ಬಂಧನವನ್ನು ತೆರವುಗೊಳಿಸುವುದಾಗಿ ಟ್ರಂಪ್ ಇದೀಗ ಭರವಸೆಯನ್ನು ಕೊಟ್ಟಿರೋದು. ಇರಾನ್ ಸೇರಿದಂತೆ ಎಲ್ಲ ರಾಷ್ಟ್ರಗಳ ಮುಕ್ತ ಸಂಚಾರಕ್ಕೆ ನಾವು ಅವಕಾಶವನ್ನು ಕೊಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾ ಟ್ರುತ್ನಲ್ಲಿ ಒಂದು ಪೋಸ್ಟ್ ಮಾಡೋ ಮುಖಾಂತರ ಅದೆಲ್ಲರ ಬಗ್ಗೆ ಹೇಳಿದ್ದಾರೆ. ಅಂದರೆ ಇರಾನ್ನ ಬಂದರಿಗೆ ಮತ್ತು ಇರಾನ್ನ ಬಂದರಿನಿಂದ ಯಾವುದೇ ಹಡಗು ಹೋಗಬಾರದು, ಒಂದೇ ಒಂದು ಹಡಗು ಕೂಡ ಹೋಗಬಾರದು ಅನ್ನೋ ಕಾರಣಕ್ಕಾಗಿ ಅವರು ನೌಕಾ ದಿಗ್ಬಂಧನ ಹಾಕಿದ್ರು. 15-20 ಸಾವಿರ ಸೈನಿಕರೆಲ್ಲನ ಕರೆದುಕೊಂಡು ಬಂದಿದ್ದರು. ದೊಡ್ಡ ದೊಡ್ಡ ನೌಕಾ ಹಡಗುಗಳನ್ನು ಅಲ್ಲೆಲ್ಲ ಪ್ರಯತ್ನಗಳಾಗಿತ್ತು. ಆ ಪ್ರಯತ್ನದ ಮುಂದುವರೆದ ಭಾಗವಾಗಿ ಇದೀಗ ಒಂದು ಪ್ರಾಜೆಕ್ಟ್ ಫ್ರೀಡಮ್ ಕೂಡ ಅವ್ರದ್ದು ಶುರುವಾಗಿತ್ತು. ಅಂದರೆ ಕಳೆದ ಒಂದು ವಾರದ ಹಿಂದೆ ಅಷ್ಟೇ ಶುರುವಾಗಿತ್ತು. ಅದು ಇರಾನ್ನ ಹೊರತುಪಡಿಸಿ ಬೇರೆ ಬೇರೆ ಹಡಗುಗಳೇನಿತ್ತಲ್ಲ, ವಾಣಿಜ್ಯ ಹಡಗುಗಳು, ಭಾರತದ ಹಡಗುಗಳ ಮೇಲೆ ದಾಳಿ ಮಾಡಿದ್ರು, ಬೇರೆ ಬೇರೆ ಹಡಗುಗಳ ಮೇಲೆ ಎಲ್ಲ ದಾಳಿ ಆಯ್ತಲ್ಲ, ಅದಕ್ಕೆ ನಾವು ರಕ್ಷಣೆ ಕೊಡ್ತೀವಿ ಅಂತೆಲ್ಲ ಹೇಳಿದರು. ಇದರ ಜೊತೆಗೆ 28ನೇ ತಾರೀಕಿಗೆ ಶುರುವಾಗಿದ್ದ ಎಪಿಕ್ ಫ್ಯೂರಿಯನ್ನು ಕೂಡ ನಾವು ನಿಲ್ಲಿಸ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇದೀಗ ಇರಾನ್ಗೆ ಅಮೆರಿಕ ಹೊಸ ಷರತ್ತನ್ನು ಹಾಕಿದೆ. ಏನು ಹಾಕಿದೆ ಷರತ್ತು? ಅಣ್ವಸ್ತ್ರ ಕಾರ್ಯಕ್ರಮಕ್ಕೆ ಬ್ರೇಕ್. ಇರಾನ್ ತನ್ನ ಯುರೇನಿಯಂ ಪುಷ್ಟೀಕರಣವನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತ ಮೊದಲ ದಿನದಿಂದಲೂ ಕೂಡ ಈ ಬೇಡಿಕೆ ಇದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ನಿಯಂತ್ರಣ ಆಗಬೇಕು, ಕೇವಲ ಅಣ್ವಸ್ತ್ರ ಅಲ್ಲದೆ ದೂರಗಾಮಿ ಕ್ಷಿಪಣಿಗಳ ಅಭಿವೃದ್ಧಿಯನ್ನು ನಿಲ್ಲಿಸಬೇಕು ಅಂತ. ಅಮೆರಿಕಕ್ಕೆ ಇರುವಂತಹ ಒಂದು ಭಯ ಏನು ಅಂತ ಹೇಳಿದರೆ, ಈ ಇರಾನ್ನ ಬಳಿ ಇರುವಂಥ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿದೆಯಲ್ಲ, ಈ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಈ ಹಿಂದೆ ಕೇವಲ 300-400 ಕಿಲೋಮೀಟರ್ ವ್ಯಾಪ್ತಿಗೆ ಮಾತ್ರ ಸೇರಿತ್ತು. ಆದರೆ ಈಗ ಅವರು ಅಭಿವೃದ್ಧಿಪಡಿಸಿರುವಂಥ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು 2000 ಕಿಲೋಮೀಟರ್ ಹೋಗುತ್ತೆ. 2000 ಕಿಲೋಮೀಟರ್ ಹೋದರೆ ಅದು ಅಮೆರಿಕಕ್ಕೆ ನೇರವಾಗಿ ಹೊಡೆತ ಬೀಳುವಂಥ ಪ್ರಯತ್ನ ಇದೆ. ಹೀಗಾಗಿ ಅದನ್ನು ಅವರು ತಡಿಬೇಕು ಅಂತ ಹೇಳಿದರೆ ಪ್ರಾಕ್ಸಿ ವಾರ್ ಅಂತೆ ಮಾಡಬೇಕು ಅಂತ. ಪ್ರಾಕ್ಸಿ ವಾರ್ ಅಂತ ಹೇಳಿದರೆ ತಾವು ನೇರವಾಗಿ ಯುದ್ಧ ಮಾಡದೆ ಹಮಾಸ್, ಹಿಜ್ಬುಲ್ಲಾ ಮತ್ತು ಬೇರೆ ಬೇರೆ ದೇಶಗಳ ಮುಖಾಂತರ ಅಮೆರಿಕದ ವಿರುದ್ಧ ಹೋರಾಟ ಮಾಡೋದಕ್ಕೆ ಅವರು ಏನು ಪ್ರಯತ್ನವನ್ನು ಪಡ್ತಿದ್ದಾರೆ, ಅದು ಇಸ್ರೇಲ್ ಆಗಿರ್ಬೋದು ಮತ್ತು ಅಮೆರಿಕ ಆಗಿರ್ಬೋದು, ಅದನ್ನು ನೀವು ನಿಲ್ಲಿಸಬೇಕು ಅಂತ ಎಲ್ಲ ಷರತ್ತನ್ನು ಹಾಕಿದ್ದಾರೆ. ಪ್ರಾದೇಶಿಕ ಶಾಂತಿಯನ್ನು ಕಾಪಾಡಬೇಕು ಅಂತ. ಅಂದರೆ ಇಸ್ರೇಲ್ ಮತ್ತು ಸೌದಿ ಅರೇಬಿಯಾದ ಮೇಲೆ, UAE, ಕತಾರ್, ಬಹರೇನ್ ಎಲ್ಲ ದೇಶಗಳ ಮೇಲೆ ಇರಾನ್ ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡ್ತು, ಅಲ್ಲಿಯ ನೌಕಾ ನೆಲೆಗಳ ಮೇಲೆ ದಾಳಿ ಮಾಡೋ ಪ್ರಯತ್ನ ಮಾಡ್ತು, ಅದನ್ನು ತಡೆಗಟ್ಟಬೇಕು ಅಂತ. ಮತ್ತೊಂದು ಕಡೆ ಬಂದಿಗಳ ಬಿಡುಗಡೆ ಆಗಬೇಕು ಅಂತ. ಇರಾನ್ನ ಜೈಲಿನಲ್ಲಿರುವಂಥ ಅಮೆರಿಕದ ಈ ನಾಗರಿಕರನ್ನು ಯಾವುದೇ ಷರತ್ತಿಲ್ಲದೆ ಬಿಡುಗಡೆ ಮಾಡಬೇಕು ಅಂತೆಲ್ಲ ಅವರು ಇದೀಗ ಷರತ್ತನ್ನು ಹಾಕಿದ್ದಾರೆ. ಮತ್ತೊಂದು ಕಡೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಒಂದು ವೇಳೆ ಸಂಧಾನಕ್ಕೆ ಬರದೇ ಇದ್ದರೆ ಮತ್ತೊಮ್ಮೆ ದಾಳಿ ಮಾಡ್ತೀವಿ ಅಂತೆಲ್ಲ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ ನಮ್ಮ ಬೇಡಿಕೆಗಳಿಗೆ ಸಮ್ಮತಿ ಕೊಡದೆ ಹೋದರೆ ಬಾಂಬ್ ದಾಳಿ ಮತ್ತೆ ಆಗುತ್ತೆ ಅಂತ. ಅದನ್ನು ಮೊದಲ ದಿನದಿಂದಲೂ ಕೂಡ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಬರುತ್ತಾ ಇರೋದನ್ನು ನಾವು ನೋಡಿದ್ದೀವಿ. ಈ ಬಾರಿಯ ದಾಳಿಯ ತೀವ್ರತೆ ಮತ್ತು ಮಟ್ಟ ಹಿಂದೆಂದಿಗಿಂತಲೂ ಕೂಡ ಅತ್ಯಂತ ಭೀಕರವಾಗಿರುತ್ತೆ ಅಂತ. ಇತ್ತೀಚೆಗೆ ನಾವು ಚರ್ಚೆ ಮಾಡಿದ ಹಾಗೆ ಈ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ 2ನೇ ಹಂತದ ಯುದ್ಧವನ್ನು ಶುರು ಮಾಡ್ತಾರೆ. 2ನೇ ಹಂತದ ಯುದ್ಧ ಏನಾಗಿರುತ್ತೆ? ಮೂಲಸೌಕರ್ಯಗಳ ಮೇಲೆ, ಅಲ್ಲಿಯ ತೈಲ ಸಂಸ್ಕರಣಾ ಘಟಕಗಳ ಮೇಲೆ, ಅಲ್ಲಿರುವಂಥ ಯುರೇನಿಯಮನ್ನು ವಾಪಸ್ ವಶಪಡಿಸಿಕೊಂಡರ ಮೇಲೆ ಅವರ ಟಾರ್ಗೆಟ್ ಎಲ್ಲವೂ ಕೂಡ ನಿಶ್ಚಿತ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಹೇಳಿದ್ರು, ಅದರ ಬಗ್ಗೆ ಚರ್ಚೆಗಳು ಕೂಡ ಆಗಿತ್ತು. ಅದಾದ ನಂತರ ಇರಾನ್ ಮತ್ತೆ ಪ್ರಸ್ತಾವನೆಗಳನ್ನು ಕಳಿಸ್ತು. ಅದನ್ನು ಪರಿಷ್ಕರಣೆ ಮಾಡಿರುವಂಥ ಅಮೆರಿಕ ಈಗ ಹೇಳ್ತಾ ಇದೆ, ನಮ್ಮ ಬೇಡಿಕೆಗಳೇನೇನಿದೆ ಆ ಬೇಡಿಕೆಗಳೆಲ್ಲವನ್ನು ಕೂಡ ಸಮ್ಮತಿ ವ್ಯಕ್ತಪಡಿಸಬೇಕು. ಒಂದು ವೇಳೆ ಸಮ್ಮತಿಯನ್ನು ವ್ಯಕ್ತಪಡಿಸದೆ ಹೋದರೆ ನಾವು ಬಾಂಬ್ ದಾಳಿಯನ್ನು ಮಾಡ್ತೀವಿ. ಈ ಬಾಂಬ್ ದಾಳಿ ಹೆಂಗಿರುತ್ತೆ ಅಂತ ಹೇಳಿದ್ರೆ ಈ ಹಿಂದೆಂದಿಗಿಂತಲೂ ಕೂಡ ಭೀಕರವಾಗಿರುತ್ತೆ ಅಂತ ಇದೇ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಟ್ರಂಪ್ ಶಾಂತಿ ಮಾತು, ಕಚ್ಚಾ ತೈಲದ ದರ ಇಳಿಕೆ, ಇದು ನಮಗೂ ನಿಮಗೂ ಕೂಡ ಸಂಬಂಧಪಡುವಂಥ ವಿಚಾರ. ನಮಗೂ ಮತ್ತು ನಿಮಗೂ ನೆಮ್ಮದಿ ಕೊಡಬಹುದಾದಂಥ ವಿಚಾರ ಕೂಡ ಹೌದು. ಯಾಕಂದರೆ LPG ವಿಚಾರದಲ್ಲಿ, CNG ವಿಚಾರದಲ್ಲಿ, ಅದಾದ ನಂತರ ಕಮರ್ಷಿಯಲ್ ಸಿಲಿಂಡರ್ ವಿಚಾರದಲ್ಲಿ ಎಲ್ಲರೂ ಕೂಡ ಸಮಸ್ಯೆಯನ್ನು ಅನುಭವಿಸಿದ್ದೀವಿ. ಯುದ್ಧದ ಪೂರ್ವದಲ್ಲಿ, ಯುದ್ಧ ಶುರುವಾದ ನಂತರ, ಯುದ್ಧದ ಮಧ್ಯಭಾಗದಲ್ಲಿ, ಯುದ್ಧದ ಅಂತ್ಯಕಾಲಕ್ಕೆ ನೀವು ನೋಡಿ, ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ $85-95 ಇತ್ತು. ಏಪ್ರಿಲ್ ಮೊದಲ ವಾರಕ್ಕೆ $110-120 ಆಯಿತು. ಏಪ್ರಿಲ್ ಅಂತ್ಯದ ವೇಳೆಗೆ $140-155 ಆಯಿತು. ಟ್ರಂಪ್ ಇದೀಗ ಘೋಷಣೆ ಮಾಡಿದ ನಂತರ $115-125 ಆಗ್ಬೋದು ಅಂತ. ಯಾಕಂದರೆ ಯುದ್ಧ ಶುರುವಾಗೋದಕ್ಕಿಂತ ಮೊದಲು ಕೇವಲ $75-80 ಕಚ್ಚಾ ತೈಲ ಸಿಗ್ತಾ ಇತ್ತು. ಇದರ ಪರಿಣಾಮವಾಗಿ ಯುದ್ಧ ಶುರುವಾಯಿತು. ಯುದ್ಧ ಶುರುವಾದ ನಂತರ ಕಚ್ಚಾ ತೈಲದ ದರ ಜಾಸ್ತಿ ಆಯಿತು. ಅನೇಕ ದೇಶಗಳಲ್ಲಿ ಪೆಟ್ರೋಲ್, ಡೀಸೆಲ್ ದರ ಏರಿಕೆ ಆಯಿತು. ನಮ್ಮಲ್ಲಿ
ಗೃಹ ಬಳಕೆ ಸಿಲಿಂಡರ್ ದರವನ್ನು ಹಿಂದೆ ಏರಿಕೆ ಮಾಡಲಾಯಿತು. ವಾಣಿಜ್ಯ ಬೆಲೆ ಸಿಲಿಂಡರ್ಗಳನ್ನು ಕೂಡ 2-3 ಬಾರಿ ಏರಿಕೆ ಮಾಡಲಾಯಿತು. ಹೋಟೆಲ್ಗಳ ದರವೂ ಎಲ್ಲ ಏರಿಕೆ ಆಗಿದ್ದನ್ನು ನೋಡಿದ್ದೀವಿ. ಇದೀಗ ಈ ಕಚ್ಚಾ ತೈಲದ ದರ ಇಳಿಕೆ ಆಗುವಂತಹ ಸಾಧ್ಯತೆಗಳು ಈ ಶಾಂತಿ ಮಾತುಕತೆಯಿಂದ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಒಂದು ಪುಟದ ಪತ್ರಕ್ಕೆ ಒಂದು ಒಪ್ಪಂದಕ್ಕೆ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅವರು. ಏನು ಅಂತ ಹೇಳಿದರೆ, ಯುದ್ಧವನ್ನು ಕೊನೆಗೊಳಿಸಿ ಹಾರ್ಮುಜ್ ಜಲಸಂಧಿಯನ್ನು ತೆರೆಯುವ ನಿಟ್ಟಿನಲ್ಲಿ ಒಂದು ಅಂತಿಮ ಚರ್ಚೆ ಅಂತೆ. ಹಾರ್ಮುಜನ್ನು ತೆರವುಗೊಳಿಸಬೇಕು, ಮುಕ್ತವಾಗಿ ಹಿಂದೆ ಹೇಗೆ ಎಲ್ಲ ಹಡಗುಗಳು ಓಡಾಟಕ್ಕೆ ಅವಕಾಶವನ್ನು ಕೊಡಲಾಗ್ತಿತ್ತು ಹಾಗೆ ಮಾಡಬೇಕು ಅಂತ ಒಂದು ಪುಟದ ಈ ಒಪ್ಪಂದ ಪತ್ರಕ್ಕೆ ಅಮೆರಿಕ ಮತ್ತು ಇರಾನ್ ಬಹುತೇಕವಾಗಿ ಒಪ್ಕೊಂಡಿದೆ. ಇಸ್ಲಾಮಾಬಾದ್ನಲ್ಲಿ 30 ದಿನಗಳ ಅಂತಿಮ ಸುತ್ತಿನ ಮಾತುಕತೆ ಏನೋ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ಇದೇ ಪಾಕಿಸ್ತಾನದಲ್ಲಿ 2 ಸುತ್ತಿನ ಮಾತುಕತೆ ಆದಾಗಲೂ ಕೂಡ ಒಪ್ಕೊಂಡಿರಲಿಲ್ಲ. ಪರಮಾಣು ವಿಚಾರದಲ್ಲಿ ಕೆಲವೊಂದಿಷ್ಟು ಗೊಂದಲಗಳೆಲ್ಲ ಶುರುವಾಗಿತ್ತು. ಇದೀಗ ಒಂದು ಪುಟದ ಒಪ್ಪಂದದ ಪತ್ರಕ್ಕೇನೋ ಇರಾನ್ ಮತ್ತು ಅಮೆರಿಕ ಬಹುತೇಕವಾಗಿ ಒಪ್ಕೊಂಡಿದ್ದಾರೆ ಅಂತ. ಈ ಒಪ್ಪಂದ ಜಾರಿಗೆ ಬಂದರೆ ಈ ಎಫಿಕ್ ಫ್ಯೂರಿ ಎಲ್ಲವೂ ಕೂಡ ಅಂತ್ಯ ಆಗುತ್ತೆ. ಕೇವಲ ರಕ್ಷಣಾತ್ಮಕವಾಗಿ ನಮ್ಮ ಯುದ್ಧ ಏನಾದರೂ ಇದ್ದೇ ಇರುತ್ತೆ ಅಂತ, ನಮ್ಮ ರಕ್ಷಣೆಗಾಗಿ ಮಾತ್ರ ಇದು ಮುಂದುವರಿಯುತ್ತೆ. ಬಟ್ ಇರಾನ್ನ ವಿರುದ್ಧ ನಾವೇನು ಕಾರ್ಯಾಚರಣೆ ಶುರು ಮಾಡಿದ್ವಿ, ಪರಮಾಣು ವಿಚಾರಕ್ಕೆ, ಯುರೇನಿಯಂ ವಿಚಾರಕ್ಕೆ, ಹಾರ್ಮುಜನ್ನು ಅದನ್ನು ನಾವು ತಮ್ಮ ಸೆಳೆತಕ್ಕಿಟ್ಕೊಳ್ಬೇಕು ಅಂತೇನು ಯುದ್ಧ ಶುರು ಮಾಡಿದ್ವಿ, ಅವೆಲ್ಲವೂ ಕೂಡ ಅಂತ್ಯ ಆಗುತ್ತೆ ಅಂತ ಅಲ್ಲಿ ಅಧಿಕಾರಿಗಳು ಕೂಡ ಎಲ್ಲ ಹೇಳಿದ್ದಾರೆ ಅಂತ ಆಕ್ಸಿಯೋಸ್ ಸುದ್ದಿ ಸಂಸ್ಥೆ ಇದೀಗ ವರದಿ ಮಾಡಿರುವುದು. ಇದು ಒಂದು ಪುಟದ ಪತ್ರಕ್ಕೆ ಆಗ್ತಾ ಇರುವಂತಹ ಪ್ಲಾನ್ ಇದು ಅಮೆರಿಕ ಮತ್ತು ಇರಾನ್ ನಡುವೆ. ಇದು ಅವಶ್ಯಕೂ ಕೂಡ ಇದೆ, ಯಾಕಂದರೆ ಇರಾನ್ಗೂ ಅವಶ್ಯಕತೆ ಇದೆ, ಅಮೆರಿಕಕ್ಕೂ ಕೂಡ ಅವಶ್ಯಕತೆ ಇದೆ ಆರ್ಥಿಕ ವಿಚಾರಕ್ಕಾಗಿ. ಅಮೆರಿಕದ ಟಾರ್ಗೆಟ್ ಇದ್ದಿದೆ ಆರ್ಥಿಕ ದಿಗ್ಬಂಧನ, ಅದೇ ಕಾರಣಕ್ಕಾಗಿ ನೌಕಾ ದಿಗ್ಬಂಧನವನ್ನು ಅಲ್ಲಿ ಹಾಕಲಾಗಿತ್ತು. ಇವೆಲ್ಲವನ್ನು ಹೊರತುಪಡಿಸಿ ಇದೀಗ ಒಂದು ಒಪ್ಪಂದಕ್ಕೆ ಬರ್ತಾ ಇರೋದು ಸದ್ಯಕ್ಕೆ ಖುಷಿ ಕೊಡ್ತಾ ಇರುವಂಥ ವಿಚಾರ. ಕೊನೆಗೆ ಏನಾಗ್ತಾ ಇದೆ, ಹಾರ್ಮುಜನ್ನು ತೆರೀರಿ, ಇರಾನ್ಗೆ ಚೀನಾ ಒತ್ತಡ ಹೇರ್ತಾ ಇದೆ. ಈಗ ಬೇರೆ ಬೇರೆ ದೇಶಗಳ ಹಡಗುಗಳ ಮೇಲೆ ಇದೇ ಇರಾನ್ನ IRGC ಏನು ದಾಳಿ ಮಾಡ್ತಲ್ಲ, ಆ ದಾಳಿಗೆ ಖಂಡನೆ ವ್ಯಕ್ತವಾಯಿತು. ಇದೇ ಅಮೆರಿಕ ಮತ್ತು ಇಸ್ರೇಲ್ ಸೇರಿಕೊಂಡು ಇರಾನ್ನ ಮೇಲೆ ದಾಳಿ ಮಾಡಿದಾಗ ಕೂಡ ಚೀನಾ ಅದರ ಆಕ್ರೋಶವನ್ನು ಹೊರಹಾಕಿತ್ತು. ಇದೀಗ ಹಾರ್ಮುಜ್ ಸಂಚಾರಕ್ಕೆ ಮುಕ್ತಗೊಳಿಸದೇ ಇದ್ದರೆ ಜಾಗತಿಕವಾಗಿ ನಾವು ಪ್ರತ್ಯೇಕ ಮಾಡಿಬಿಡ್ತೀವಿ, ಇರಾನ್ ಸಮಗ್ರ ಕದನ ವಿರಾಮ ಜಾರಿಗೊಳಿಸುವುದು ತುರ್ತು ಆದ್ಯತೆ ಆಗಿದೆ, ಹಾರ್ಮುಜ್ ಜಲಸಂಧಿ ಸಮಸ್ಯೆಯನ್ನು ಇತ್ಯರ್ಥಪಡಿಸೋದಕ್ಕೆ ಆದ್ಯತೆ ಕೊಡ್ತೀವಿ ಅಂತೆಲ್ಲ ಅವರು ಹೇಳಿದ್ದಾರೆ. ಆದರೆ ತ್ವರಿತವಾಗಿ ಸಂಚಾರಕ್ಕೆ ಮುಕ್ತಗೊಳಿಸಿ, ಇಲ್ಲದೇ ಇದ್ದರೆ ಇರಾನನ್ನು ಜಾಗತಿಕವಾಗಿ ಪ್ರತ್ಯೇಕ ಮಾಡಲಾಗುವುದು ಅಂತ ಅವರೆಲ್ಲ ಹೇಳಿದ್ದಾರೆ. ಇತ್ತೀಚೆಗೆ ಇರಾನ್ನ ವಿದೇಶಾಂಗ ಸಚಿವ ಅರಾಗ್ಜಿ ಬೀಜಿಂಗಿಗೆ ಅವರು ಭೇಟಿ ಕೊಟ್ಟಿದ್ದರು. ಅಲ್ಲಿಯ ಸಚಿವರ ಜೊತೆಗೆಲ್ಲ ವಾಂಗ್ ಯಿ ಅಂತ ಚೀನಾದ ವಿದೇಶಾಂಗ ಸಚಿವರು ಅವ್ರ ಜೊತೆಗೆಲ್ಲ ಮಾತುಕತೆ ನಡೆಸಿದ ನಂತರ ಎಲ್ಲ ಬೆಳವಣಿಗೆಗಳಾಗಿದೆ. ಅಂತಾರಾಷ್ಟ್ರೀಯ ಸಮುದಾಯದ ಬೇಡಿಕೆ ಏನೇನಿದೆ ಅಂದರೆ ಕಚ್ಚಾ ತೈಲ ದರ ಏರಿಕೆ ಆಗಬೇಕು, ತೈಲ ಎಲ್ಲವೂ ಕೂಡ ಸುಗಮವಾಗಿ ಸಾಗಾಟ ಆಗಬೇಕು, ಎಲ್ಲ ಬೇಡಿಕೆಗಳೇನಿದೆ ಇವೆಲ್ಲವನ್ನು ಕೂಡ ಮನವರಿಕೆ ಮಾಡೋ ಪ್ರಯತ್ನವನ್ನು ಮಾಡಿದ್ದೀವಿ. ಹೀಗಾಗಿ ಶೀಘ್ರದಲ್ಲೇ ಇದನ್ನು ಮುಕ್ತಗೊಳಿಸಬೇಕು ಅನ್ನುವಂಥ ಬೇಡಿಕೆ ಬಂದಿದೆ ಅಂತ. ಹೀಗಾಗಿ ಏನಾಗುತ್ತೆ ಮಧ್ಯಪ್ರಾಚ್ಯದ ಯುದ್ಧ ಕಾದ್ ನೋಡೋಣ.